ಹಳ್ಳಿಗಳೊಳಗೆ ಈ ರಂಜಾನ್ ಟೈಮ್ದಾಗ ರೀ ಭಾಳಷ್ಟು ಜನ ಮನೆಗೆ ತುಂಬಿ ಶಿರಕುರ್ಮ ತಂದು ಕೊಟ್ಟು ಹೋಗ್ತಿರ್ತಾರೆ. ಆದ್ರೆ ಸಿಟಿ ಒಳಗೆ ಅಂಥವು ಕೇಳೋದು ಮತ್ತು ಕೊಡೋದು ಭಾಳ ವಿರಳ, ಹೌದಿಲ್ರಿ? ಇವತ್ತು ನಾವು ನಿಮಗೆ ತೋರಿಸ್ತೀವಿ ಬರ್ರಿ. ಏನು ಮಾಡ್ರಿ, 1 ಲೀಟರ್ ಹಾಲನ್ನು ಕಾಯಕ್ಕಿಡ್ರಿ. ಒಂದು ಕಡೆ ತುಪ್ಪದಾಗ ನೀವು ಈ ಒಣ ದ್ರಾಕ್ಷಿಯನ್ನು ಹುರಿದು ತೆಗೆದ ಇಟ್ಕೊಂಡ್ಬಿಡ್ರಿ. ಅದ್ರೊಳಗನ ಕಟ್ ಮಾಡ್ಕೊಂಡಂತಹ ಗೋಡಂಬಿ, ಬಾದಾಮ, ಪಿಸ್ತಾ, ಕರ್ಬೂಜ, ಆಮೇಲೆ ಚಿರಂಜಿ, ನಿಮಗೆ ಏನು ಬೇಕೋ ಇವನ್ನ ಎಲ್ಲನೂ ಹಾಕಿ ತುಪ್ಪದಾಗ ಅವನ್ನ ಚಲೋ ತಂಗಿ ಫ್ರೈ ಮಾಡಿ ತೆಗೆದಿಟ್ಕೋರಿ. ಆಮೇಲೆ ಈ ಕಡೆ ಹಾಲ ನೀವು ಅವನ್ನ ಒಂದು ಹಂಗೆ ಬಿಡಕ್ಕೆ ಹೋಗ್ಬಿಟ್ಟು ನಡ್ಬಾರ್ದು ತಿರುಗಾಡ್ಕೋತಾ ಇರ್ರಿ. ಅದ್ರೊಳಗೆ ಈಗ ತುಪ್ಪದಾಗ ಕರೆದಿರುವಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಉಳಿದಿರೋ ತುಪ್ಪದಾಗ ನಾವು ಶಾವಿಗೆ ಅರ್ಧ ಕಪ್ಪಷ್ಟು ಶಾವಿಗೆಯನ್ನು ಹುರಿನೋರಿ, ಸ್ವಲ್ಪ ಹೊತ್ತು ಹುರಿನೋ, ಅಷ್ಟೇ ಭಾಳತನ ಏನಿಲ್ಲರಿ. ಅದನ್ನು ಕುದಿಯುವಂತಹ ಹಾಲನ್ನೇ ಹಾಕಿ ನಾವು ಅದನ್ನು ಚೆಂದಾಗಿ ಮಿಕ್ಸ್ ಮಾಡಿ ಬರೋಬ್ಬರಿಯಾಗಿ ಈ ಶಾವಿಗೆಯನ್ನು ಆ ಹಾಲೊಳಗೆ ಕುದಿಸೋಣ. ಇಲ್ಲಿ ನಾವು ಯಾವುದೇ ರೀತಿ ಕ್ರೀಮ್ ಹಾಕತ್ತಿಲ್ರಿ. ಅದಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ಗೋಡಂಬಿ, ಬಾದಾಮ್ ನೆನೆಸಿದಂಥದ್ರಿ ಅದನ್ನು ಪೇಸ್ಟ್ ಮಾಡಿ ಹಾಕ್ರಿ. ಭಾಳ ಮಸ್ತಾಗಿರುವಂಥ ಒಂದು ಥಿಕ್ನೆಸ್ ಬರ್ತೈತ್ರಿ. ಅದಾದ ನಂತರ ನೀವು ಅರ್ಧದಿಂದ 1 ಕಪ್ಪಷ್ಟು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬ್ರೌನ್ ಶುಗರನ್ನು ಸೇರಿಸ್ರಿ. ಭಾಳ ಚಲೋತ್ನಂಗೆ ಆಕತಿ, ಭಾಳ ಮಸ್ತಾಗಿ ಆಕತಿ. ಆಮೇಲೆ ಏಲಕ್ಕಿ ಪುಡಿಯನ್ನು ಒಂದು ಈಟು ಹಾಕಿದ್ರಿ ಅಂತಂದ್ರೆ ಈ ಒಂದು ಶೀರ್ ಕುರ್ಮಾ ಭಾಳ ಟೇಸ್ಟಿಯಾಗಿ ಅಗದಿ ಪದ್ಧಸರಿಯಾಗಿ ರೆಡಿ ಆಕೈತಿ. ತಪ್ಪಲಾರ್ದ ನೀವು ಮಾಡಿರಿ, ಮಸ್ತಾಗಿ ಎಂಜಾಯ್ ಮಾಡಿರಿ.